ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವು ಇವತ್ತು ನೂರಾನಿ ಕಿಚನಿನಲ್ಲಿ ಡಿಫ್ರೆಂಟಾಗಿ ಆಲೂಗಡ್ಡೆ ಡೋನ್ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾ ಇದ್ದೇವೆ ರೀ. ಬನ್ನಿರಿ. ಒಂದು ಬೌಲಿನಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಆಲೂಗಡ್ಡೆಯನ್ನು ಹಾಕಿ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಯಾಕಂದರೆ ನಾನು ಸಿಪ್ಪೆ ತೆಗಿಲಾರ್ದಾಗೆ ಮಾಡ್ತಾ ಇದ್ದೀನಿ. ಈ ಟೇಪ್ ತೊಳೆದುಕೊಳ್ಳಿರಿ. ನಾನು 3 ಡೋನ್ ಮೆಣಸಿನ್ಕಾಯಿಯನ್ನು ಹಾಕಿ ಸ್ವಚ್ಛವಾಗಿ ತೊಳಿತಾ ಇದ್ದೀನಿ. ಅದನ್ನು ಹೆಚ್ಚಬೇಕು ಚೆನ್ನಾಗಿ. ಆಲೂಗಡ್ಡೆ ಸಿಪ್ಪೆಯಲ್ಲಿ ಪ್ರೋಟೀನ್ಸ್ ಅದು ಇರುತ್ತೆ, ಹಾಗಾಗಿ ನಾನು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದಿಲ್ಲ. ಈ ಟೇಪ್ ಹೆಚ್ಚಿಕೊಳ್ಳಿರಿ. ಒಂದು ಪಾತ್ರೆಗೆ ನೀರು ಹಾಕಿ ಹೆಚ್ಚಿಟ್ಟದ್ದು ಆಲೂಗಡ್ಡೆಯನ್ನು ಅದಕ್ಕೆ ಹಾಕಿ ಆನಂತರ ಅದನ್ನು ಕ್ಯಾಪ್ಸಿಕಮನ್ನು ಹೆಚ್ಚಿಕೊಳ್ಳಿರಿ ಸಣ್ಣಗೆ. ಅದು ಈ ಟೇಪ್ ಎಲ್ಲವನ್ನು ಹೆಚ್ಚಿಕೊಂಡ ಮ್ಯಾಗ 2 ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ 2 ಉಳ್ಳಾಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಒಗ್ಗರಣೆಗೆ. ಇದಕ್ಕೆ ಟಮಾಟಿ ಬೇಕಾಗುವುದಿಲ್ಲ, ಹುಣಸೆ ರಸವನ್ನು ಅಷ್ಟೇ ಸಾಕು ಇದಕ್ಕೆ. ಈ ಟೇಪ್ ಎಲ್ಲವನ್ನು ಹೆಚ್ಚಿಕೊಳ್ಳಿರಿ. ಪಾತ್ರೆಯನ್ನು ಬಿಸಿಗೆ ಇಡ್ತಾ ಇದ್ದೇನೆ. ಬಿಸಿ ಆದ ನಂತರ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಸಾಸಿವೆ ಚಟಾಪಟ ಅಂದ ತಕ್ಷಣ ಜೀರಿಗೆಯನ್ನು ಹಾಕಬೇಕು. ಆನಂತರ ಕರಿಬೇವನ್ನು ಹಾಕಬೇಕು. ಹೆಚ್ಚಿಟ್ಟಿದ್ದ 2 ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಎಲ್ಲವನ್ನು ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಆನಂತರ ಇದನ್ನು ಹೆಚ್ಚಿಟ್ಟಂಥ ಆಲೂಗಡ್ಡೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಹೊಳಸಾಡಿಕೊಳ್ಳಿರಿ. ಈ ಟೇಪ್ ಹೊಳಸಾಡಿದ ನಂತರ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಬೇಯಲಿಕ್ಕೆ ಬಿಡಿ. ಉರಿ ಸಣ್ಣದಾಗಿ ಇಡಿರಿ. ಆನಂತರ ಈ ಟೇಪ್ ಬರುತ್ತೆ. ಆನಂತರ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಜೀರಾ ಪುಡಿ. ಇದಕ್ಕೆ ಟೇಸ್ಟ್ ಕೊಡೋದು ಜೀರಾ ಪುಡಿ. ಇದು ಜೀರಾ ಪುಡಿ ಹಾಕಿದ ಟೇಸ್ಟ್ ಅಷ್ಟು ಘಮ್ ಅಂತ ವಾಸನೆ ಬರ್ತದೆ ನೋಡಿರಿ. ಆನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಡೋನ್ ಮೆಣಸಿನ್ಕಾಯಿಯನ್ನು ಹೆಚ್ಚಿಟ್ಟಂಥದ್ದು ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಆನಂತರ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಹುಣಸೆ ರಸ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈ ಟೇಪ್ ಮಿಕ್ಸ್ ಆದ ನಂತರ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಲಿಕ್ಕೆ ಬಿಡಿ ಸಣ್ಣ ಉರಿನಲ್ಲಿ. ಜಾಸ್ತಿ ಉರಿ ಆದರೆ ಸೀದು ಹೋಗುತ್ತೆ, ಹಾಗಾಗಿ ಸಣ್ಣ ಉರಿನಲ್ಲಿ ಬೇಯಿಸಿರಿ. ನೋಡಿರಿ, ನಮ್ಮದು ಈ ಟೇಪ್ ಬರುತ್ತೆ ಡೋನ್ ಮೆಣಸಿನ್ಕಾಯಿ ಆಲೂಗಡ್ಡೆ ಪಲ್ಯ. ಇದೊಂಥರ ಡಿಫ್ರೆಂಟ್, ಹುಳಿ ಸಿಹಿಯಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದರೆ ಭಾಳ ಟೇಸ್ಟಿಯಾಗಿ ಕೊಡುತ್ತೆ. ನೀವು ಒಮ್ಮೆ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿರಿ. ಧನ್ಯವಾದಗಳು.